ಡೆವಿಲ್ ಜಾತ್ರೆ. ಸೊ ರೇಣುಕಾ ಸ್ವಾಮಿ ಮತ್ತು ದರ್ಶನ್ ರವರ ಪ್ರಕರಣ ಆದ ನಂತರ ಅವರ ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಈಗ ಹತ್ರ ಬಂತು. ಜಾತ್ರೆ ನೈಸ್. ಬಹುನಿರೀಕ್ಷಿತ ಡೆವಿಲ್ ಫಿಲ್ಮ್ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯಾದ್ಯಂತ 220 ಚಿತ್ರಮಂದಿರದಲ್ಲಿ ಡೆವಿಲ್ ದರ್ಶನ ಭಾಗ್ಯ ಲಭಿಸ್ತಾ ಇದೆ. ಬೆಂಗಳೂರಿನ 90ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆಗೆ ಮುಂದಾಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ಸೇರಿ 500ಕ್ಕೂ ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಒಂದು ವಾರದ ಬಳಿಕ ವಿದೇಶಗಳಲ್ಲಿ ಡೆವಿಲ್ ದರ್ಶನ ಆಗುತ್ತೆ. ಸೊ ನೋಡಿ, ಆಲ್ರೆಡಿ ಕಟ್ಔಟ್ಗಳನ್ನು ಹಾಕಿ ಆಗಿದೆ. ಡೆವಿಲ್ ಬಹುಶಃ ಒಬ್ಬ ಮನುಷ್ಯ ತಾನು ಬೆಳೆದ ನಂತರ ಯಾಕೆ ತನ್ನ ಆಕ್ರೋಶಗಳನ್ನು, ರೋಷಗಳನ್ನು ಅಥವಾ ತನ್ನ ಸಿಟ್ಟುಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ದರ್ಶನ್ಗಿರುವಂಥ ಅಭಿಮಾನಿಗಳಾಗಿರಲಿ, ದ ಕಲ್ಟ್ ಕ್ಲಾಸ್ ಅಭಿಮಾನಿಗಳು, ಅಥವಾ ಅವರಿಗಿರುವಂತಹ ಈ ಬೇರೆ ಅಭಿಮಾನಿಗಳಿಗೂ ದರ್ಶನ್ ಅಭಿಮಾನಿಗಳಿಗೂ ವ್ಯತ್ಯಾಸವಿದೆ. ಯಾಕಂತ ಹೇಳಿದ್ರೆ ಅವರು, ನಾ ಹೇಳ್ದಂಗೆ ಕಲ್ಟ್ ಕ್ಲಾಸ್ ಅವರು. ಇಷ್ಟೆಲ್ಲ ಕೋಟಿಗಟ್ಟಲೆ ಅಭಿಮಾನಿಗಳನ್ನು ಬೆಳೆಸಿದ ನಂತರ ಎಲ್ಲೋ ಒಂದು ಕಡೆ ದರ್ಶನ್ ಎಲ್ಲವನ್ನ ಹಾಳು ಮಾಡಿಕೊಂಡ್ರ ಅಂತ. ಈ ಸಂದರ್ಭದಲ್ಲಿ ಅವರು ಜೈಲೊಳಗಿದ್ದಾರೆ. ಇವತ್ತೇನೋ ಹೊಸ ಟಿವಿ ತರಿಸ್ತಾರಂತೆ ಅವರಿಗೋಸ್ಕರ. ಸೊ ನಾಳೆಯಿಂದ ಸುಮಾರು 500 ಚಿತ್ರಮಂದಿರಗಳಲ್ಲಿ, 200 ಸಿಂಗಲ್ ಸ್ಕ್ರೀನ್ ಮತ್ತು 300 ಮಲ್ಟಿಪ್ಲೆಕ್ಸ್ಗಳಲ್ಲಿ, ಟೋಟಲ್ 500 ಸ್ಕ್ರೀನ್ಗಳಲ್ಲೇನೋ ರಿಲೀಸ್ ಆಗ್ತಾ ಇದೆ ಡೆವಿಲ್ ಸಿನಿಮಾ. ಕಥಾಹಂದರ ಯಾವ ರೀತಿ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಅವರ ಕಾಂಟ್ರವರ್ಷಿ ಬಗ್ಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ. ಆ ರೇಣುಕಾಚಾರ್ಯನನ್ನು ಕೊಂದದ್ದು ಈಗ ನೆನಪಾಗ್ತಾ ಇದೆ. ಒಂದು ದಿನ ಮುಂಚೆ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲಿ. ಬೆಂಗಳೂರಿನ ಥಿಯೇಟರ್ಗಳ ಮುಂದೆ ಡೆವಿಲ್ ಜಾತ್ರೆ. ಒಂದು ಕಡೆ ಅವ್ರನ್ನೆಲ್ಲ ಜಾತ್ರೆ ಫ್ಯಾನ್ಸ್ ಅಂತ ಟೀಕಿಸಿದ್ದು ಕೂಡ ನೆನಪಾಗ್ತಾ ಇದೆ. ಥಿಯೇಟರ್ ಮುಂದೆ ರಾರಾಜಿಸ್ತಾ ಇವೆ ದರ್ಶನ್ ಕಟ್ಔಟ್. ನಾಳೆ ಬೆಳಗ್ಗೆ 6:30ಕ್ಕೆ ಡೆವಿಲ್ ಸಿನಿಮಾ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಡೆವಿಲ್ ಸ್ವಾಗತಿಸಲು ಅಭಿಮಾನಿಗಳಿಂದ ಭಾರೀ ಸಿದ್ಧತೆಗಳನ್ನ, ದೊಡ್ಡ ದೊಡ್ಡ ಹಾರ ತುಪಾಕಿಗಳನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಒಂದು ದಿನದ ನಾಳೆವರೆಗೂ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ನಾವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇದ್ದಂಥ ಸಿನಿಮಾ, ನಮಗೆಲ್ಲ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವರೆಲ್ಲ ಇವತ್ತು ಸೆಲೆಬ್ರೇಷನ್ ಶುರು ಮಾಡ್ಕೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ನಾಳೆ ರಾಜ್ಯಾದ್ಯಂತ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಲಿದೆ. ಸೊ ಸದ್ಯ ನಾನು ವಿಜಯನಗರದ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿದ್ದೀನಿ. ಯಾವ ರೀತಿಯಾಗಿ ತಯಾರಿ ನಡೆದಿದೆ ದೃಶ್ಯದಲ್ಲೇ ನೋಡಬಹುದು. ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ಸಿನಿಮಾ, ಜೊತೆಗೆ ಫ್ಯಾನ್ಸ್ ಕೂಡ ಈ ಒಂದು ಸಿನಿಮಾ ನೋಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಾಳೆ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆ ಆಗಲಿದೆ. ಫ್ಯಾನ್ಸ್ ಜೊತೆ ಫಸ್ಟ್ ಶೋ ನೋಡಲು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ತಯಾರಿಯಾಗಿದ್ದಾರೆ. ಸೊ ಈ ಒಂದು ವೈಬ್ ನೋಡ್ಬೋದು ಯಾವ ರೀತಿಯಾಗಿ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಒಂದು ಹಬ್ಬದ ಕಳೆಗಟ್ಟಿದೆ ಅಂತ. ಎಲ್ಲ ಕಡೆಯೂ ಕೂಡ ಒಂದು ನಟ ದರ್ಶನ್ ಅವರ ಪೋಸ್ಟರ್, ಬ್ಯಾನರ್ ಕಾಣ್ತಾ ಇದ್ದಾವೆ. ಸೊ ಎಲ್ಲ ತಯಾರಿ ಕೂಡ ನಡೆದಿದೆ. ಕೇವಲ ಪ್ರಸನ್ನ ಥಿಯೇಟರ್ ಒಂದೇ ಅಲ್ಲದೆ ಬೆಂಗಳೂರಿನ ಎಲ್ಲ ಥಿಯೇಟರ್ ಮುಂಭಾಗದಲ್ಲೇ ಇಂಥದ್ದೊಂದು ಹಬ್ಬದ ಕಳೆಗಟ್ಟಿದೆ. ಸೊ ಬಹುತೇಕ ಈ ಒಂದು ಪೋಸ್ಟರ್, ಬ್ಯಾನರ್ ತಯಾರಿಯಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ. ನಾಳೆ ಶುಕ್ರವಾರ ಫಸ್ಟ್ ಶೋ ವಿಜಯಲಕ್ಷ್ಮಿ ಅವರು ಕೂಡ ಫ್ಯಾನ್ಸ್ ಜೊತೆಗೇನೆ ನೋಡಲು ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಿಂದ ಆಚೆ ಬಂದು ನಟ ದರ್ಶನ್ ಅವರು ಈ ಒಂದು ಡೆವಿಲ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಸಾಕಷ್ಟು ಕಾತರದಿಂದ ಫ್ಯಾನ್ಸ್ ಕೂಡ ಈ ಒಂದು ಡೆವಿಲ್ ಸಿನಿಮಾ ವೀಕ್ಷಣೆಗೆ ಕಾದು ಕುಳಿತಿದ್ದಾರೆ. ಒಟ್ಟಾರೆ ನಗರದ ಎಲ್ಲ ಚಿತ್ರಮಂದಿರಗಳಲ್ಲಿಯೂ ತಯಾರಿ ನಡೆದಿದೆ. ಹಬ್ಬದ ವಾತಾವರಣ ಮಡುಗಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಸವಿತಾ ರಾಮಚಂದ್ರ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇಷ್ಟು ಮಾತ್ರ ಅಲ್ಲ, ನವರಂಗ್ ನರ್ತಕಿ ಪ್ರಸನ್ನ ಥಿಯೇಟರ್ ಬಳಿ ಡೆವಿಲ್ ಹಬ್ಬ ಆಚರಣೆ ಆಗ್ತದೆ. ಡೆವಿಲ್ ವೆಲ್ಕಮ್ಗೆ ಫ್ಯಾನ್ಸ್ಗಳಿಂದ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ದರ್ಶನ್ ಕಟ್ಔಟ್, ಬ್ಯಾನರ್, ಬಂಟಿಂಗ್ಸ್ ಹಾಕಿ ಜಾತ್ರೆ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 6:30ಕ್ಕೆ ಡೆವಿಲ್ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಆಗುತ್ತೆ. ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ, ಪ್ರೊಡ್ಯೂಸರಿಗೆ ಸ್ವಲ್ಪ ದುಡ್ಡಾಗಲಿ. ರಾಜ್ಯಾದ್ಯಂತ 220 ಚಿತ್ರಮಂದಿರದಲ್ಲಿ ಡೆವಿಲ್ ದರ್ಶನ ಆಗ್ತಿರುವಂತೆ. 2011ರಲ್ಲಿ ಸಾರಥಿ ರಿಲೀಸ್ ವೇಳೆ, ಇದನ್ನ ನೆನ್ಪಿಟ್ಕೊಳ್ಬೇಕು. ಸಾರಥಿ ರಿಲೀಸ್ ಯಾವಾಗಾಯಿತು ಅಂತ ಹೇಳಿದ್ರೆ, ದರ್ಶನ್ ಜೈಲಿಗೆ ಹೋಗಿ ಹೊರಗೆ ಬಂದಾಗ ಸಾರಥಿ ಬಿಡುಗಡೆ ಆಗುತ್ತೆ.
ಆ ಸಂದರ್ಭದಲ್ಲಿ ಸೂಪರ್ ಹಿಟ್ ಆಗಿಬಿಡ್ತು. ಈ ಬಾರಿಯೂ ಕೂಡ ಜೈಲಲ್ಲಿದ್ದಾರೆ ದರ್ಶನ್. ಡೆವಿಲ್ ರಿಲೀಸ್ ಆಗ್ತಾ ಇದೆ, ಇದು ಕೂಡ ಪಕ್ಕ ಬರೆದಿಟ್ಕೊಳ್ಳಿ ಸೂಪರ್ ಹಿಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರ ಅಭಿಮಾನಿಗಳು, ನಾನು ಹೇಳ್ದೆ ಅಲ್ಲ ಎಂಥ ಅಭಿಮಾನಿಗಳು ಅಂತ ಹೇಳಿದ್ರೆ, ಯಾವಾಗೆಲ್ಲ ಅವ್ರ ಬಾಸ್ ಜೈಲಿಗೆ ಹೋಗ್ತಾರೆ ನೋಡಿ, ಅವ್ರು ಆಗ ಹಠ ಹಿಡ್ದಾದ್ರೂ ಆ ಮೂವಿನ ಗೆಲ್ಸ್ಬಿಡ್ತಾರೆ. ಇನ್ನು ನಮ್ಮ ಪ್ರತಿನಿಧಿ ರವಿಕುಮಾರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಬಹುಶಃ ರೇಣುಕಾಸ್ವಾಮಿ ಹಗರಣ ಆದ ನಂತರ, ಪ್ರಕರಣ ಆದ ನಂತರ ಅವರ ಫ್ಯಾನ್ಸ್ಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದದ್ದು ಇದೇ ಕ್ಷಣಕ್ಕೆ, ಈ ಡೆವಿಲ್ ರಿಲೀಸ್ ಯಾವಾಗ ಆಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾನು ಸಾರಥಿ ಮೂವಿ ನೆನ್ಪು ಮಾಡ್ಕೊಳ್ತೇನೆ. 2011ರಲ್ಲಿ ಆ ಪ್ರಕರಣ ಏನಾಯಿತು, ಹೆಂಡತಿಗೆ ಹೊಡೆದು ಜೈಲು ಸೇರಿ ಆ ಬಳಿಕ ಹೊರಗೆ ಬಂದಾಗ ಸಾರಥಿ ರಿಲೀಸ್ ಆಗುತ್ತೆ, ದೊಡ್ಡ ಮಟ್ಟದ ಹಿಟ್ ಆಗುತ್ತೆ, ಅದೊಂದು ಕಮ್ ಬ್ಯಾಕ್ ಕೊಡುತ್ತೆ ಅವರಿಗೆ. ಈ ಬಾರಿ ಡೆವಿಲ್ ಅವ್ರು ಹೊರಗೆ ಬರಲಿಲ್ಲ, ಒಳಗೆ ಇದ್ದಾರೆ, ಏನೇನಾಗಬಹುದು ಅಂತ ಹೇಳಿ. ಮತ್ತು ಆ ಭಾಗದ ಅವರ ಅಭಿಮಾನಿಗಳ ಯಾವ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಕಾರ್ತಿಕ್, ನಾವು ನೋಡ್ತಾ ಇದ್ದೀವಿ ಕನ್ನಡದ ಚಿತ್ರಗಳ ಬಹುನಿರೀಕ್ಷಿತ ಒಂದು ಚಿತ್ರ ಅಂತಂದರೆ ಡೆವಿಲ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಸಿನಿಮಾ ನೋಡೋದಕ್ಕೆ. ಇನ್ನೇನು ಕ್ಷಣಗಳೇ ಆರಂಭವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಪ್ರಸನ್ನ ಚಿತ್ರಮಂದಿರ ಇರ್ಬೋದು, ನರ್ತಕಿ ಚಿತ್ರಮಂದಿರ ಇರ್ಬೋದು, ಆಲ್ರೆಡಿ ಅಭಿಮಾನಿಗಳು ಕಟೌಟ್ ಹಾಕುವಂಥದ್ರ ಮೂಲಕವಾಗಿ ಎಲ್ಲ ರೀತಿಯಾದಂತಹ ಒಂದು ಕ್ರಮೇಣವಾಗಿ ಅವರ ಒಂದು ಅಭಿಮಾನಿಗಳು ಎಲ್ಲ ಅಂದರೆ ಇಡೀ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಸೇರಿಕೊಂಡು ಒಂದು ಅವ್ರ ಕಟೌಟನ್ನು ಹಾಕುವಂಥದ್ದು ಇರ್ಬೋದು. ಆಮೇಲೆ ಯಾಕಂದರೆ 2011ರಲ್ಲಿ ಕೂಡ ಸಾರಥಿ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. 2011ರಲ್ಲಿ ಕೂಡ ಅನುಪಸ್ಥಿತಿಯಲ್ಲಿ, ಅಂದರೆ ದರ್ಶನ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಅಲ್ಲೂ ಕೂಡ ಅಭಿಮಾನಿಗಳು ದರ್ಶನ್ ಅವ್ರನ್ನ ಕೈ ಹಿಡಿದಿದ್ರು. ಬಟ್ ಅದೇ ನಿಟ್ಟಿನಲ್ಲಿ ಕೂಡ ನೋಡುವಂಥದ್ದಾದರೆ ಎಲ್ಲೋ ಒಂದು ಕಡೆ ಒಂದು ಇದು ಕೂಡ ಎರಡನೇ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ದರ್ಶನ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು ಕೂಡ ಎಲ್ಲರೂ ಒಂದು ಕಾಯ್ತಿರುವಂತಹ ಒಂದು ಬಹು ನಿರೀಕ್ಷಿತ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೆಂಗಳೂರಲ್ಲಿ 90 ಸ್ಕ್ರೀನ್ಗಳಲ್ಲಿ ಸಿನಿಮಾವನ್ನು ಪ್ರದರ್ಶನ ಕಾಣ್ತಿರುವಂಥದ್ದು ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಜೊತೆಗೆ 500ಕ್ಕೂ ಮಲ್ಟಿಪ್ಲೆಕ್ಸ್ ಹಾಗೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ 500ಕ್ಕೂ ಅಧಿಕವಾಗಿ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ನೋಡ್ತಾ ಇರುವಂಥದ್ದು UA ಸರ್ಟಿಫಿಕೇಟ್ ಕೂಡ ಸಿನಿಮಾಗೆ ಸಿಕ್ಕಿರುವಂಥದ್ದು, ಡೆವಿಲ್ ಸಿನಿಮಾಗೆ. ಅದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಅದೇ ನಿಟ್ಟಿನಲ್ಲಿ, ಯಾಕಂದರೆ ನಾಳೆ ಕೂಡ ಪ್ರಸನ್ನ ಚಿತ್ರಮಂದಿರದಲ್ಲಿ ವಿಜಯಲಕ್ಷ್ಮಿಯವರಾಗಿರ್ಬೋದು ಮತ್ತು ಚಿತ್ರತಂಡ ಇರ್ಬೋದು ಸಿನಿಮಾ ಬಂದು ವೀಕ್ಷಣೆ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನೊಂದೇನಂತಂದರೆ ನಿನ್ನೆ ಕೂಡ ದರ್ಶನ್ ಕೂಡ ಒಂದು ಪತ್ರವನ್ನು ನೀಡೋರ ಮೂಲಕ ಅಭಿಮಾನಿಗಳಿಗೆ ಕೂಡ ಒಂದು ತಮ್ಮ ಒಂದು ಅಂದರೆ ಎಲ್ಲ ಒಂದು ಕಡೆ ನನ್ನ ಮೇಲಿದ್ದಂತಹ ಒಂದು ಕಾಳಜಿ ಇರ್ಬೋದು, ಬೆಂಬಲ ಇರ್ಬೋದು, ನನಗೆ ಸಾಕಷ್ಟು ನೀವು ಕೊಟ್ಟಿದ್ದೀರಾ. ಅದೇ ನಿಟ್ಟಿನಲ್ಲಿ ಡೆವಿಲ್ ಸಿನಿಮಾಗೂ ಕೂಡ ನಿಮ್ಮ ಬೆಂಬಲವನ್ನು ನೀಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಯಾವುದನ್ನು ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಕೂಡ ದರ್ಶನ್ ಅವರು ಕೂಡ ಹೇಳಿದರು. ಬಟ್ ಎಲ್ಲ ಒಂದು ಕಡೆ ಈ ಸಿನಿಮಾ ಡೆವಿಲ್ ಸಿನಿಮಾ ಅಂತ ನೋಡುವಂಥದ್ದಾದರೆ, ಯಾಕಂತಂದರೆ ದರ್ಶನ್ ಅವರ ಒಂದು ಬಹು ನಿರೀಕ್ಷಿತ ಚಿತ್ರ ಒಂದು ಕಡೆ ಆಗುವಂಥದ್ದಾದರೆ, ಬಟ್ ಎಲ್ಲ ಒಂದು ಕಡೆ ಅಭಿಮಾನಿಗಳು ಯಾಕಂದರೆ ದರ್ಶನ್ ಅವರು ಇವತ್ತು ಒಳಗಡೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಅಭಿಮಾನಿಗಳಿಗೆ ತೆರೆ ಮೇಲೆ ಡಿ ಬಾಸ್ ಯಾವ ರೀತಿಯಾಗಿ ಕಾಣ್ತಾರೆ, ಯಾಕಂದರೆ ಡೆವಿಲ್ ಅನ್ನುವಂಥದ್ದು ಈಗ ಆಲ್ರೆಡಿ ಸಾಂಗ್ಸನ್ನು ನೋಡಿರ್ಬೋದು, ಟ್ರೈಲರ್ ನೋಡಿರ್ಬೋದು, ಪ್ರತಿಯೊಂದು ವಿಜುವಲ್ಸನ್ನು ನೋಡಿದಾಗ ಜನಗಳಿಗೆ ಎಲ್ಲ ಒಂದು ಕಡೆ ನನ್ನ ಬಾಸ್ಗಳನ್ನ ಅಂದರೆ ಡಿ ಬಾಸ್ ಅವ್ರನ್ನ ನೋಡುವಂತಹ ಒಂದು ಕಾತುರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಕಾರ್ತಿಕ್, ಈ ಒಂದು ವಿಚಾರದಲ್ಲಿ ನೋಡ್ತಾ ಇದ್ದೆ, ಆ ಟ್ರೈಲರಲ್ಲಿ ಒಂದು ಡೈಲಾಗ್ ಬರುತ್ತೆ, ನಂಗೆ ಬಹಳ ಇಷ್ಟ ಆಯ್ತು. ಅದು ಏನಂತ ಹೇಳಿದ್ರೆ, ನಮ್ಮ ಬಾಸ್ ನಾರ್ಮಲ್ ಆಗಿರುವಾಗ ಬೇರೆ ಥರ, ಕಿಕ್ಕಲ್ಲಿರುವಾಗಲೇ ಬೇರೆ ಥರ ಅಂತ. ಆ ಸತ್ಯ ಜೀವನದಲ್ಲೂ ಹಾಗೆ ನಡೆದಿತ್ತು ಅಂತ ಅನ್ಸುತ್ತೆ. ಸೊ ಈಗ ಜೈಲೊಳಗಡೆ ಏನೋ ಹೊಸ TV ತಗೊಂಡು ಹೋಗಿದ್ದಾರಂತೆ. ಆ ಟಿವಿಯಲ್ಲಿ ಏನಾದರೂ ಮೂವಿ ತೋರಿಸುವಂತಹ ಅಥವಾ ದರ್ಶನ್ ಅವರಿಗೆ ತೋರಿಸುವಂತಹ ಅರೇಂಜ್ಮೆಂಟ್ಸ್ ಏನಾದರೂ ನಡೀತಾ ಇದೆಯಾ? ಹಾಗೆ ಸದ್ಯಕ್ಕೆ ಆ ರೀತಿಯಾದಂತಹ ಯಾವುದೇ ಮಾಹಿತಿ ಕೂಡ ಹೊರಗಡೆ ಬಿದ್ದಿಲ್ಲ ಅಂತಲೇ ಹೇಳ್ಬೋದು ಕಾರ್ತಿಕ್. ಯಾಕಂತಂದರೆ ಯಾವುದೇ ರೀತಿಯಾಗಿ, ಯಾಕಂದ್ರೆ ಕಾನೂನು ಯಾವ ರೀತಿ ಕೈಗೊಳ್ಳುತ್ತೆ, ಯಾಕಂದರೆ ಕಾನೂನು ರೀತಿಯಾದಂಥ ಕೆಲವೊಂದಿಷ್ಟು ಅವ್ರದಂತಹ ಒಂದು ವಿಚಾರಗಳಿರ್ತವೆ. ಬಟ್ ಅದೇ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಸಿನಿಮಾ ನೋಡುವಂತಹ ಸಾಧ್ಯತೆ ಇರಬಹುದೇನೋ ಅನ್ನುವಂಥ ಒಂದು ಮಾಹಿತಿ ಕೂಡ ಎಲ್ಲ ಒಂದು ಕಡೆ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಕಾರ್ತಿಕ್ ಈ ಒಂದು ಇದರಲ್ಲಿ. ಥ್ಯಾಂಕ್ ಯು ರವಿಕುಮಾರ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಬೆಂಗಳೂರು ಆಯ್ತು, ಮೈಸೂರಿಗೆ ಹೋಗೋಣ. ಮೈಸೂರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ ಅಬ್ಬರ ಇದೇ ರೀತಿಯಾಗಿ ಸಾಗ್ತಾ ಇದೆ. ಸಂಗಮ್ ಥಿಯೇಟರ್ನಲ್ಲಿ ದಚ್ಚು ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮುದ್ದಿನ ದಚ್ಚು ಇಲ್ಲದಿರುವ ಸಂದರ್ಭದಲ್ಲಿ ಅವರ ಕಟೌಟ್ಗಳನ್ನು ನಿಲ್ಲಿಸಿ ಡೆವಿಲ್ ಸ್ಟಾರ್ಗೆ ಬರಮಾಡಿಕೊಳ್ತಾ ಇದ್ದಾರೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿಯಲ್ಲೂ ಕೂಡ ಆಚರಣೆಗಳಾಗ್ತಾ ಇದೆ. ಆಟೋಗಳ ಮೇಲೆ ಡೆವಿಲ್ ಪೋಸ್ಟರ್ ಹಾಕಿ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಹಳ್ಳಿ ಕಾರ್ ಎತ್ತು ದರ್ಶನ್ ಅವರಿಗೆ ಬಹಳ ಪ್ರೀತಿಯಾಗಿತ್ತು. ಹಳ್ಳಿ ಕಾರ್ ಎತ್ತು, ಆಟೋ ಇವೆಲ್ಲದರನ್ನು ಕೂಡ ಇಟ್ಕೊಂಡು ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ದರ್ಶನ್ ಇದ್ರು, ಡೆವಿಲ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಥಿಯೇಟರ್ ಫುಲ್ ಆವರಿಸಿದೆ ದರ್ಶನ್ ಡೆವಿಲ್ ಅವತಾರ. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ಗೆ ಭರ್ಜರಿ ತಯಾರಿ ನಡೀತಾ ಇದೆ. ನೋಡಿ, ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ ಸಿನಿಮಾವನ್ನ ಬರಮಾಡಿಕೊಳ್ತಾ ಇದ್ದಾರೆ, ಡೆವಿಲ್ ಅನ್ನ ಬರಮಾಡಿಕೊಳ್ತಾ ಇದ್ದಾರೆ. ಆಟೋಗಳ ಮೇಲೆ ಡೆವಿಲ್ಗಳ ಸ್ಟಿಕ್ಕರ್ಗಳನ್ನು ಅಂಟಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅವರ ಪ್ರೀತಿಯಾಗಿ ಬಹಳ ಪ್ರೀತಿಯಿಂದ
ಕೆಲವು ಹಳ್ಳಿಕಾರ್ ಎತ್ತುಗಳನ್ನು ಸಾಕಿದ್ರು, ದನಗಳನ್ನು ಸಾಕಿದ್ರು, ಕುದುರೆ ಸಾಕಿದ್ರು, ಪ್ರಾಣಿ ಪ್ರಿಯ ಆಗಿದ್ದ ಮನುಷ್ಯ. ಸೊ ಹಳ್ಳಿಕಾರ್ ಎತ್ತುಗಳನ್ನು ಕರ್ಕೊಂಡು ಸಹ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ ಅಂತೆ. ನಾವು ಇದುವರೆಗೆ ತೋರಿಸಿದ್ದು ಬೆಂಗಳೂರು, ಈಗ ತೋರಿಸ್ತಾ ಇರೋದು ಮೈಸೂರು. ಮೈಸೂರಿನಲ್ಲಿ ಕೂಡ ದರ್ಶನ್ ಕ್ರೇಜ್ ಏನು ಕಡಿಮೆ ಇಲ್ಲ. ಒಂದು ಅದ್ಭುತವಾದ ಅಭಿಮಾನಿಗಳ ಬಳಗವನ್ನು ಕಟ್ಟಿಕೊಂಡಿದ್ದವರು ದರ್ಶನ್. ಮೈಸೂರಲ್ಲೂ ಕೂಡ ಅದ್ಧೂರಿಯಾಗಿ ರಿಲೀಸ್ ಆಗ್ತಾ ಇದೆ ದರ್ಶನ್ ರವರ ಡೆವಿಲ್. ಸಂಗಮ್ ಥಿಯೇಟರ್ನಲ್ಲಿ ದಚ್ಚು ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರಂತೆ. ನೋಡಿ, ಇದನ್ನೆಲ್ಲ ನೋಡುವಾಗ ಬೇಸರ ಆಗುತ್ತೆ. ಇಷ್ಟೆಲ್ಲ ಗಳಿಸಬೇಕಾದ್ರೆ ಒಬ್ಬ ಮನುಷ್ಯ ಇಂಥ ಒಂದು ಅಭಿಮಾನವನ್ನು ಗಳಿಸಬೇಕಾದ್ರೆ, ಇಷ್ಟು ಕೋಟ್ಯಾಂತರ ಜನರ ಪ್ರೀತಿಯನ್ನು ಗಳಿಸಬೇಕಾದ್ರೆ ಆತ ಪಟ್ಟ ಶ್ರಮ ಎಷ್ಟಿರಬಹುದು. ಲೈಟ್ ಬಾಯ್ ಆಗಿ ಬಂದು ಹಂತ ಹಂತವಾಗಿ ಬೆಳೆದು ಹೀರೋ ಆಗಿ, ದ ಸೂಪರ್ ಹಿಟ್ ಹೀರೋ ಆಗಿ ತನ್ನದೇ ಆದ ಕಲ್ಟ್ ಅಭಿಮಾನಿಗಳನ್ನು ಬೆಳೆಸುವ ಹಾಗೆ. ಯಾಕಂದ್ರೆ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ಗೆ ಯಾವ ರೀತಿಯ ಅಭಿಮಾನಿ ಬಳಗ ಇದೆ ನೋಡಿ, ಅದೇ ರೀತಿಯ ಕಲ್ಟ್ ಅಭಿಮಾನಿ ಬಳಗ ಸ್ಯಾಂಡಲ್ವುಡ್ ಅಲ್ಲಿ ಒಬ್ಬರಿಗಿದ್ರೆ ಅದು ದರ್ಶನ್ಗೆ ಮಾತ್ರ. ಆದ್ರೆ ಎಲ್ಲ ಒಂದು ದುಡುಕು ಬುದ್ಧಿಯಿಂದ ಇವತ್ತು ಇದ್ಯಾವುದನ್ನು ನೋಡೋಕೆ ದರ್ಶನ್ ಹತ್ರ ಸಾಧ್ಯವಾಗ್ತಾ ಇಲ್ಲ.